ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಕುರುಬ ಸಮುದಾಯದಿಂದ ಅದ್ದೂರಿ ಸನ್ಮಾನ. ಕುರುಬ ಸಮುದಾಯದ ಕಲಿಕಾ ಅಧ್ಯಯನ ಕೇಂದ್ರಕ್ಕೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು 33 ಗುಂಟೆ ಜಮೀನನ್ನು ಮಂಜೂರು ಮಾಡಿಸಿರುವುದಕ್ಕೆ ಕುರುಬ ಸಮುದಾಯದವರು ಸಚಿವರಿಗೆ ಅದ್ದೂರಿಯಾಗಿ ಸನ್ಮಾನ ಮಾಡುವುದರ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿದರು. ಚಿಂತಾಮಣಿ: ಸಿದ್ದರಾಮಯ್ಯ ದೀರ್ಘಕಾಲ ಮುಖ್ಯಮಂತ್ರಿಯಾಗಿ ದಾಖಲೆ ಮಾಡಿರುವ ಹಿನ್ನೆಲೆಯಲ್ಲಿ ಕುರುಬರ ಸಂಘವು ನಗರದ ಕನ್ನಂಪಲ್ಲಿಯಲ್ಲಿ ಆಯೋಜಿಸಿದ್ದ ಐತಿಹಾಸಿಕ ವಿಜಯೋತ್ಸವ ಮತ್ತು ಸ್ನೇಹಮಿಲನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳಂಕರಹಿತ, ಸರಿಸಾಟಿ ಇಲ್ಲದ ನಾಯಕರಾಗಿದ್ದು, ನಿರಂತರವಾಗಿ ಬಡವರಪರ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಮುಖ್ಯಮಂತ್ರಿಯಾಗಿ ಅಪೂರ್ವ ಸಾಧನೆ ಮಾಡಿದ್ದಾರೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅಭಿಪ್ರಾಯಪಟ್ಟರು. ಕುರುಬ ಸಮುದಾಯದ ಅಧ್ಯಯನ ಕಲಿಕಾ ಕೇಂದ್ರಕ್ಕೆ ಚಿಂತಾಮಣಿ ತಾಲೂಕು ಕೈವಾರು ಹೋಬಳಿ ನಲ್ಲಗುಟಹಳ್ಳಿ ಗ್ರಾಮದ ಸರ್ವೆ ನಂಬರ್ನಲ್ಲಿ 33 ಗುಂಟೆ ಜಮೀನನ್ನು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ರವರು ಮಂಜೂರು ಮಾಡಿಸಿದ್ದು, ಈ ಹಿನ್ನೆಲೆಯಲ್ಲಿ ಭಾನುವಾರ ಕುರುಬ ಸಮುದಾಯದ ಮುಖಂಡರು ಚಿಂತಾಮಣಿ ನಗರದ ಕನ್ನಂಪಲ್ಲಿಯಲ್ಲಿ ಅದ್ದೂರಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಚಿವ ಡಾಕ್ಟರ್ ಸುಧಾಕರ್ ಅವರಿಗೆ ಹೂಮಾಲೆ ಹಾಕಿ ಫಲತಾಂಬಲ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಅದ್ದೂರಿಯಾಗಿ ಹೂಮಳೆ ಸುರಿಸಿ ಅಭಿನಂದನೆಗಳನ್ನು ಸಲ್ಲಿಸಿ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಹಿಂದುಳಿದ ಬಡ ಕುಟುಂಬದಲ್ಲಿ ಜನಿಸಿ ಹಲವಾರು ಸಂಕಷ್ಟಗಳನ್ನು ಎದುರಿಸಿ ರಾಜಕೀಯ ಏಳುಬೀಳುಗಳ ನಡುವೆ ಈ ಸಾಧನೆ ಮಾಡಿರುವುದು ಗಮನಾರ್ಹ. ಅವರ ಜೀವನದ ಅನುಭವಗಳು ಕಲಿಸಿದ ಪಾಠದಿಂದಲೇ ಬಡವರಿಗೆ ಸ್ಪಂದಿಸುವ ವಿಶಿಷ್ಟ ಶೈಲಿಯನ್ನು ಕರಗತ ಮಾಡಿಕೊಂಡಿದ್ದಾರೆ ಎಂದರು. ಬಡವರ್ಗದ ಸಮುದಾಯದ ಮಕ್ಕಳಿಗೆ ಶಿಕ್ಷಣ, ಅನ್ನ ನೀಡಬೇಕು ಎನ್ನುವ ಹಂಬಲ, ಕಾಳಜಿ ಮುಖ್ಯಮಂತ್ರಿಗಳಿಗೆ ಇದೆ. ಹೀಗಾಗಿ ಮುಖ್ಯಮಂತ್ರಿಯಾಗಿ ಆ ವರ್ಗಗಳ ಶೋಷಿತರಿಗೆ ಧ್ವನಿ ಇಲ್ಲದವರ ಧ್ವನಿಯಾಗಿದ್ದಾರೆ. ಹಣಕಾಸಿನ ಮಂತ್ರಿಯಾಗಿ ಅನೇಕ ಜನಪರ ಯೋಜನೆಗಳ ಮೂಲಕ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕವಾಗಿ ಬಡವರ್ಗದವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಶ್ರಮಿಸಿದ್ದಾರೆ ಎಂದು ತಿಳಿಸಿದರು. ಈ ವೇಳೆ ಮುಖಂಡ ಮುನಿಶಾಮಿರೆಡ್ಡಿ, ಕುರುಬರ ಸಂಘದ ಅಧ್ಯಕ್ಷ ಮಂಜುನಾಥ್ ಕೆ, ಪದಾಧಿಕಾರಿಗಳಾದ ವೆಂಕಟರಮಣಪ್ಪ, ಎಂಎ ಪ್ರಕಾಶ್ ಗೋಪಾಲ್ ರೆಡ್ಡಿ, ರಮಾದೇವಿ ಮಂಜುನಾಥ್, ಮುನಿಯಪ್ಪ, ಚಂದ್ರಶೇಖರ, ಭಾಸ್ಕರ್, ನಾಗರಾಜ್, ಎಂಎ ಪ್ರಕಾಶ್, ಗೆಂಗರೆಡ್ಡಿ, ಮೀಸಲಾರೆಡ್ಡಿ, ಮುನಿರಾಜು, ಟೈಲರ್ ಶ್ರೀನಿವಾಸ್, ಮಂಜುನಾಥ್, ಶಿವಣ್ಣ, ವೆಂಕಟೇಶಪ್ಪ, ಚಂದ್ರಪ್ಪ, ಜೋಗಿ, ನಾರಾಯಣಸ್ವಾಮಿ, ಮುನಿರೆಡ್ಡಿ, ರಾಜಣ್ಣ ಹಾಗೂ ಸಮುದಾಯದ ಮುಖಂಡರು ಭಾಗವಹಿಸಿದ್ದರು. ಸುಮಾರು 4 ದಿವಸಗಳ ಹಿಂದೆ ನಮ್ಮ ಸಂಘದಲ್ಲಿ ನಾವೆಲ್ಲರೂ ಕೂಡ ಸಮಾಜದ ಎಲ್ಲ ಬಂಧುಗಳು ಸೇರಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರು ಹಾಗೂ ನಮ್ಮ ಹಿತೈಷಿಗಳು ಮಾನ್ಯ ಜಂಶಿ ಸುಧಾಕರ್ ಅವರಿಗೆ ನಮ್ಮ ಸಂಘಕ್ಕೆ, ನಮ್ಮ ಸಮಾಜಕ್ಕೆ ಜಮೀನನ್ನ 33 ಗುಂಟೆ ನಮಗೆ ಮಾಡಿಕೊಟ್ಟಿದ್ದಾರೆ. ಅದರ ಸಲುವಾಗಿ ನಾವೆಲ್ಲರೂ ಸೇರಿ ಅವ್ರಿಗೆ ಕೃತಜ್ಞತೆಗಳನ್ನು ಹೇಳಬೇಕು, ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನಿಸಿದ್ವಿ. ಅದರ ಬಗ್ಗೆ ಒಂದನೇ ವಿಷಯ ಇವತ್ತು ಸೇರಿರ್ತಕ್ಕಂಥ ಉದ್ದೇಶ. ಎರಡನೇದು, ಮಾನ್ಯ ಸಿದ್ದರಾಮಯ್ಯನವರು ಅನೇಕ ಭಾಗ್ಯಗಳನ್ನು ಕೊಟ್ಟು, ಅನೇಕ ಗ್ಯಾರಂಟಿಗಳನ್ನು ಕೊಟ್ಟು, ಇಡೀ ಎಲ್ಲ ಮುಖ್ಯಮಂತ್ರಿಗಳು ಕಡಿಮೆ ಅವಧಿಯಲ್ಲಿ ಎಲ್ಲರಿಗಿಂತ ಮುಖ್ಯಮಂತ್ರಿಗಳಿಗಿಂತ ಜಾಸ್ತಿಯಾಗಿ ಅವಧಿಯನ್ನು ಪೂರೈಸಿ ಹೆಚ್ಚು ದಿನಗಳ ಮುಖ್ಯಮಂತ್ರಿಗಳನ್ನಾಗಿ ಒಳ್ಳೆ ಸರ್ಕಾರವನ್ನು ಕೊಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆ ಸೇವೆಯನ್ನು ಕೊಟ್ಟಿದ್ದಾರೆ. ಅದರ ಸಲುವಾಗಿ ಅವರ ಹೆಸರಿನಲ್ಲಿ ನಾವೆಲ್ಲರೂ ಕೂಡ ಇಡೀ ಸಮುದಾಯದವರೆಲ್ಲ ಸೇರಿ ಚಿಂತಾಮಣಿ ತಾಲೂಕಿನಲ್ಲಿ ಒಳ್ಳೆ ಔತಣಕೂಟವನ್ನು ಏರ್ಪಡಿಸಿ ಅವರ ಹೆಸರಿನಲ್ಲಿ ಔತಣಕೂಟವನ್ನ ಮಾಡಿ ಈ ದಿವಸ ನೆರವೇರಿಸಿದ್ದೇವೆ. ಎಲ್ಲ ಸಮಾಜದ ಬಂಧುಗಳು ಇಡೀ ನಮ್ಮ ತಾಲೂಕಿನಲ್ಲಿ ಜ್ಞಾಪಕ ಇಟ್ಕೊಂಡಿರ್ತಕ್ಕಂಥ ವಿಷಯ ಇದು. ಇದಕ್ಕೆಲ್ಲ ಕಾರಣಭೂತರಾಗಿರ್ತಕ್ಕಂಥ ನಮ್ಮ ಮಾನ್ಯ ಸಚಿವರು ನಮ್ಗೆಲ್ಲರೂ ಕೂಡ ಹಿತೈಷಿಗಳಾಗಿ ಸಹಕಾರ ಕೊಟ್ಕೊಂಡು ಬರ್ತಾ ಇದ್ದಾರೆ. ಮುಂದೆ ಕೂಡ ನಾವೆಲ್ಲರೂ ಕೂಡ ಸಮಾಜದ ಬಂಧುಗಳು ಅವ್ರು ಏನ್ ಹೇಳಿದ್ರೆ ಆ ಕೆಲಸಗಳನ್ನು ಮಾಡ್ತೇವೆ ಅಂತ ಹೇಳಿ ಪಣ ತೊಟ್ಟು ಈ ದಿವಸ ನಾವು ಸಭೆಯನ್ನ ಸೇರಿದ್ದೇವೆ. ತಾವೆಲ್ಲರೂ ಕೂಡ ಇದೇ ರೀತಿಯಾಗಿ ಸಹಕಾರ ಕೊಟ್ಟು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ ಚಿಂತಾಮಣಿ ತಾಲೂಕಿನಲ್ಲಿ ಮುಂದೆಯೂ ಕೂಡ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ತಾ, ಅವರವ್ರ ಸಮುದಾಯದ ಲೆಕ್ಕ ಅವರೇ ಹಾಕೊಂಡ್ಬಿಟ್ಟಿದ್ದಾರೆ. ಆ ಲೆಕ್ಕ ಎಲ್ಲ ಹಾಕ್ಬಿಟ್ರೆ ರಾಜ್ಯದ ಜನಸಂಖ್ಯೆ 15 ಕೋಟಿ ಆಗ್ಬಿಡುತ್ತೆ. ಎಷ್ಟಾಗುತ್ತೆ? ಯಾಕಂದ್ರೆ ಮೊನ್ನೆ ಹೋದ ವರ್ಷ ಇವೆಲ್ಲ ಚರ್ಚೆಗಳಾಯ್ತು. ಒಕ್ಕಲಿಗರ ಸಮುದಾಯದವರು ನಾವು 1 ಕೋಟಿ ಇದೀವಿ ಅಂತ. ಅಲ್ಲಿ ನೋಡಿದ್ರೆ ಕಾಂತರಾಜ್ಯದಲ್ಲಿ ನಾವಿರೋದೇ 60 ಲಕ್ಷ. ಲಿಂಗಾಯತ ಸಮುದಾಯದವ್ರು ಇರೋದು 90 ಲಕ್ಷ. ಅವ್ರು ನಾವು 2.5 ಕೋಟಿ ಇದೀವಿ ಅಂದ್ರು. ಈ ತರ ಎಲ್ಲರದ್ದು ಅವ್ರದೇ ಆದಂತ ಲೆಕ್ಕಗಳು. ಅದು ರಾಜಕೀಯ ಕಾರಣ, ಮತ್ತೊಬ್ಬರು ನಮ್ಮ ಈ ಸಮುದಾಯದ ಅಧಿಕಾರಿಗಳು, ನಮ್ಮ ಅಡಿಷನಲ್ ಕಮಿಷನರ್ ಅವರು ಇದ್ದಾರೆ, ನಾರಾಯಣಸ್ವಾಮಿ ಅವರು, ನಮ್ಮ ಮಾತೃಕ ನಾರಾಯಣಸ್ವಾಮಿ ಅವರು ಈ ಸಭೆಯಲ್ಲಿದ್ದಾರೆ. ಈ ತರ ಎಲ್ಲರೂ ಲೆಕ್ಕಗಳು ಹಾಕ್ಬಿಟ್ರೆ ಲೆಕ್ಕಗಳು ಎಲ್ಲ ಹೋಗ್ಬಿಡ್ತದೆ. ಅದಕ್ಕೆ ಈಗ ಮತ್ತೊಮ್ಮೆ ಸಮೀಕ್ಷೆ ಆಗಿದೆ. ಈಗ ಅದನ್ನೆಲ್ಲ ಅದನ್ನೆಲ್ಲ ಲೆಕ್ಕ ಮಾಡಿ ಆದಷ್ಟು ಬೇಗ ಅದ್ರ ಲೆಕ್ಕ ಎಲ್ರಿಗೂ ಗೊತ್ತಾಗುತ್ತೆ. ಅದರಿಂದ ಸುಮ್ಮನೆ ನಾವೇ ಬರ್ಕೊಂಡ್ಬಿಟ್ಟು ಲೆಕ್ಕಗಳಾಗ್ತಕ್ಕಂಥದ್ದು
ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲ ಜಾತಿ ಜನಾಂಗ ಧರ್ಮದವರು ಎಲ್ಲರೂ ಇವತ್ತು ಅನ್ಯೋನ್ಯವಾಗಿ ಅಣ್ಣ ತಮ್ಮಂದರಾಗಿ ನಮ್ಮ ಬದುಕು, ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳ ಭವಿಷ್ಯತ್ತು ಉಜ್ವಲವಾಗ್ಲಿ, ಎಲ್ಲರೂ ನೆಮ್ಮದಿಯಾಗಿರ್ಲಿ ಅಂತಕ್ಕಂಥದ್ರ ಬಗ್ಗೆ ಅದ್ರ ಕಡೆ ನಾವು ಹೆಚ್ಚು ಗಮನ ಕೊಡುವಂಥದ್ದು ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದರಿಂದ ನಾವು ಎಷ್ಟು ಸಂಖ್ಯೆ ಅನ್ನತಕ್ಕಂಥದ್ದು ಅದು ಅಷ್ಟು ಪ್ರಾಮುಖ್ಯತೆ ಕೊಡುವಂಥದ್ದು ಬೇಡ. ಯಾಕಂದ್ರೆ ಇವತ್ತು ನಾವೆಲ್ಲರೂ ಭಾರತೀಯರು, ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ನಮಗಾಗಿ ಬಹಳಷ್ಟು ಸಾವಿರಾರು ಜನ, ಲಕ್ಷಾಂತರ ಜನ ಈ ದೇಶ ಸ್ವತಂತ್ರ ಆಗ್ಬೇಕು, ಸ್ವತಂತ್ರ ಭಾರತ ಆಗ್ಬೇಕು ಅಂತಕ್ಕಂಥದಕ್ಕೋಸ್ಕರ ಅವರ ತ್ಯಾಗ ಬಲಿದಾನಗಳ ಮೇಲೆ ನಾವು ಇವತ್ತೆಲ್ಲ ಇಲ್ಲಿ ವೇದಿಕೆಯಲ್ಲಿ ಮತ್ತೊಂದು ಕಡೆ ನಿಂತು ಭಾಷಣ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದರಿಂದ ಇವತ್ತು ಕಾರ್ಯಕ್ರಮ ಬಹಳ ಹೆಮ್ಮೆಯಿಂದ, ನನಗಂತೂ ವಿಶೇಷವಾಗಿ ಇಂಥ ಒಬ್ಬ ಮಹಾನ್ ನಾಯಕರ ಸಂಪುಟದಲ್ಲಿ ಸಚಿವನಾಗಿ ಕೆಲಸ ಮಾಡುವಂತ ಅವಕಾಶ ಅವರು ನನಗೆ ಒದಗಿಸಿಕೊಟ್ಟಿದ್ದಾರೆ. ಅದಕ್ಕೆ ನಾನು ನನ್ನ ಜೀವನ ಪರ್ಯಂತ ಅವ್ರು ಕೊಟ್ಟಿರ್ತಕ್ಕಂಥ ಅವಕಾಶವನ್ನ ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಒಂದು ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥವನು, ತಮ್ಗೆಲ್ರಿಗೂ ಗೊತ್ತಿರುವಂತ ವಿಚಾರ. ಸಣ್ಣ ವಯಸ್ಸಿನಿಂದ ಹತ್ತಿರದಲ್ಲೇ ನಾವು ಮುಖ್ಯಮಂತ್ರಿಗಳನ್ನ, ಮಂತ್ರಿಗಳನ್ನ ನೋಡಿರ್ತಕ್ಕಂಥವ್ನು. ಅದರಿಂದ ಯಾವ್ಯಾವ ಮುಖ್ಯಮಂತ್ರಿಗಳು, ನಾನು 2004ರಿಂದ ನಾನು ಧರಮ್ ಸಿಂಗ್ ಅವರು ನೋಡಿದ್ದೀನಿ, ನಂತರ ಕುಮಾರಸ್ವಾಮಿ ಅವರನ್ನು ನೋಡಿದ್ದೀನಿ, ಯಡಿಯೂರಪ್ಪನವ್ರು ನೋಡಿದ್ದೀವಿ, ನಂತರ ನಾವು ಮತ್ತೆ ಸದಾನಂದ ಗೌಡರು ನೋಡಿದ್ದೀವಿ, ಜಗದೀಶ್ ಶೆಟ್ಟರ್ ಅನ್ನು ನೋಡಿದ್ದೀವಿ, ನಂತರ ಮತ್ತೆ ಸಿದ್ದರಾಮಯ್ಯ ಸಾಹೇಬರು 2013ರಲ್ಲಿ ಮುಖ್ಯಮಂತ್ರಿಗಳಾಗ್ತಾರೆ. ಅದಾದ ನಂತರ ಮತ್ತೆ ಕುಮಾರಸ್ವಾಮಿ ಆಗ್ತಾರೆ, ಮತ್ತೆ ಯಡಿಯೂರಪ್ಪನವರು ಆಗ್ತಾರೆ, ಮತ್ತೆ ಬೊಮ್ಮಾಯಿ ಅವರು ಆಗ್ತಾರೆ, ಈಗ ಮತ್ತೆ ಸಿದ್ದರಾಮಯ್ಯ ಸಾಹೇಬರಾಗಿದ್ದಾರೆ. ಅದಕ್ಕೆ ಮುಂಚೆ SM ಕೃಷ್ಣ ಅವರನ್ನು ಸಹ ನಮ್ಮ ತಂದೆಯವ್ರ ಜೊತೆಲಿ ನಾನು ನೋಡಿದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ನಾನು JH ಪಾಟೀಲ್ ಮತ್ತೊಬ್ಬರು ದೇವೇಗೌಡರು ಅವ್ರ ಬಗ್ಗೆ ನನಗೆ ಅಷ್ಟು ನಾನು ಅವ್ರ ಹತ್ರ ಹೋಗಿಲ್ಲ, ನನ್ನ ಅದ್ರ ಬಗ್ಗೆ ಅರಿವಿಲ್ಲ. ಆದ್ರೆ SM ಕೃಷ್ಣ ಅವರಿಂದ ಈಚೆಗೆ ಯಾರ್ಯಾರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ರು ಅವ್ರ ಹತ್ರ ಒಂದಲ್ಲ ಒಂದು ಸಂದರ್ಭದಲ್ಲಿ ನಮ್ಮ ತಂದೆಯವ್ರ ಜೊತೆ ಹೋಗಿರುವಂಥದ್ದು, ಅಥವಾ ನೇರವಾಗಿ ನಾನು ಶಾಸಕನಾದ್ಮೇಲೆ ನನ್ನ ಒಡನಾಟ ಅಥವಾ ನನ್ನ ಸಂಬಂಧಗಳು ಅವ್ರು ಯಾವ ರೀತಿ ಕಾರ್ಯವೈಖರಿ ಅಂತ ನೋಡಿದರು. ಆದ್ರೆ ಇವರೆಲ್ಲರ ಪೈಕಿ SM ಕೃಷ್ಣ ಅವ್ರದ್ದು ಒಂದು ರೀತಿಯಾದಂತ ರಾಜಕೀಯ ಶೈಲಿ. ಆದ್ರೆ ಸಿದ್ದರಾಮಯ್ಯ ಸಾಹೇಬರ ರಾಜಕೀಯ, ಅವರ ಯಾವ ರೀತಿ ಅವರು ಆಡಳಿತವನ್ನ, ಯಾವ ರೀತಿ ಆಡಳಿತದ ಬಗ್ಗೆ ಅವರಿಗೆ ಸಂಪೂರ್ಣ ಮಾಹಿತಿ ಇದೆ ಅಂತಕ್ಕಂಥದ್ದು ಬಹುಶಃ ಯಾರು ನಾನು ನೋಡಿರ್ತಕ್ಕಂಥ ಯಾರು ಮುಖ್ಯಮಂತ್ರಿಗಳು, ವೀರಪ್ಪ ಮೊಯ್ಲಿ ಅವರು ಮರ್ತ್ಬಿಟ್ಟೆ, ಸಾರಿ ಕ್ಷಮಿಸಿ, ವೀರಪ್ಪ ಮೊಯ್ಲಿ ಅವರು SM ಕೃಷ್ಣ ಅವ್ರಿಗಿಂತ ಮುಂಚೆ ನಮ್ಮ ತಂದೆಯವರು ವೀರಪ್ಪ ಮೊಯ್ಲಿ ಅವರ ಸಂಪುಟದಲ್ಲಿ, ಆಮೇಲೆ ನಾನು ಬಂಗಾರಪ್ಪನವ್ರನ್ನು ನೋಡಿದ್ದೀನಿ, ವೀರೇಂದ್ರ ಪಾಟೀಲ್ ಅವ್ರನ್ನು ನೋಡಿದ್ದೀನಿ. ಆದ್ರೆ ಒಡನಾಟ ವೀರಪ್ಪ ಮೊಯ್ಲಿ ಅವರನ್ನ ನಾನು ಸಹ ನೋಡಿದ್ದೀನಿ. ವೀರಪ್ಪ ಮೊಯ್ಲಿ ಅವರು ಆದ್ಮೇಲೆ ನಂತರ ದೇವೇಗೌಡರು ಆದ್ಮೇಲೆ ಈ ತರ ಆಗಿರ್ತಕ್ಕಂಥದ್ದು. ಅದರಿಂದ ಈ ರೀತಿಯಾಗಿ ನಾವು ಎಲ್ಲರನ್ನ ನೋಡಿರ್ತಕ್ಕಂಥದ್ರಲ್ಲಿ ಸಿದ್ದರಾಮಯ್ಯನವರ ವಿಶಿಷ್ಟತೆ ಬಹಳ ಮುಖ್ಯ. ಯಾಕಂದ್ರೆ ಒಬ್ಬ ಹಣಕಾಸು ಸಚಿವನಾಗಿ ಒಂದು ಸಾಮಾನ್ಯ ಕುಟುಂಬದಿಂದ ಅವರು, ನಾನು ಯಾಕಂದ್ರೆ ತಾವು ನೋಡ್ತಾ ಇದ್ದೀರ ಬಹಳಷ್ಟು ನಾವು ನಿಕಟ ಒಂದು ಸಂಬಂಧ ನನಗೂ ಅವ್ರಿಗೂ ಇದೆ. ಯಾವತ್ತು ಬಹಳಷ್ಟು ಹೆಚ್ಚಾಗಿ ನಾನು ಅವ್ರ ಜೊತೆ ಹೋರಾಟ ಮಾಡ್ತಾ ಇರ್ತೀನಿ. ಅವರು ಸಮಯ ಸಿಕ್ಕಾಗೆಲ್ಲ ಅವರ ಬಾಲ್ಯವನ್ನ ನೆನಪು ಮಾಡ್ತಾ ಇರ್ತಾರೆ, ಅವರ ಅನುಭವಗಳನ್ನ ಹೇಳ್ತಾ ಇರ್ತಾರೆ, ರಾಜಕೀಯ ಏಳು ಬೀಳುಗಳ ಬಗ್ಗೆ ಹೇಳ್ತಾ ಇರ್ತಾರೆ. ಇವನ್ನೆಲ್ಲ ನೋಡಿದಾಗ ಒಂದು ಸಾಮಾನ್ಯ ಕುಟುಂಬದಿಂದ ಇವತ್ತು ಇಷ್ಟು ಉನ್ನತ ಮಟ್ಟಕ್ಕೆ ಏರ್ತಕ್ಕಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಏನಾದ್ರೂ ಅವರಲ್ಲಿ ಒಂದು ವಿಶಿಷ್ಟವಾದಂತ ಒಂದು ಗುಣ ಇದ್ರೆ ಮಾತ್ರ ಇವತ್ತು ಅವರಿಷ್ಟು ಮೇರು ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ವಿಶಿಷ್ಟವಾದಂತ ಗುಣ ಅವರಲ್ಲಿ ನಾನು ಸದಾ ನೋಡ್ತಾ ಇರ್ತೇನೆ. ಏನಾದ್ರೂ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡಿದಾಗ, ಬಡವರ ವಿಚಾರ ಬಂದಾಗ ಈ ರೀತಿ ಇದೆ ಅಂದ್ರೆ ತಕ್ಷಣ ಅವರು ಅದಕ್ಕೆ ಒಂದು ಸೂಕ್ತವಾದಂತ ತೀರ್ಮಾನ ತೆಗೆದುಕೊಳ್ಳುವಂತ ಒಬ್ಬ ವ್ಯಕ್ತಿತ್ವ. ಅದರಿಂದ ಅಂತ ಒಬ್ಬ ನಾಯಕನನ್ನ ನಮ್ಮ ರಾಜ್ಯದಲ್ಲಿ ನಾವು ಪಡೆದಿರ್ತಕ್ಕಂಥದ್ದು ಬಹಳ ನಮ್ಮೆಲ್ಲರ ಅದೃಷ್ಟ ಅಂತಕ್ಕಂಥ, ನಮ್ಮೆಲ್ಲರ ಸೌಭಾಗ್ಯ ಅಂತಕ್ಕಂಥ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಾರ್ಯಕ್ರಮಗಳು ಈಗ ಅವರ ಜೀವನದ ಅನುಭವಗಳನ್ನ ಗಮನದಲ್ಲಿಟ್ಕೊಂಡು
2013ರಿಂದ 2018ರವರೆಗೂ ಹಲವಾರು ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ಅವ್ರು ಹೇಳ್ತಾ ಇದ್ರು, ನಾನು 3 ವರ್ಷ ಒಂದೇ ಜೊತೆ ಚಪ್ಪಲಿ ಹಾಕೊಂಡು ಓಡಾಡ್ತಿದ್ದೆ ಅಂತ ಮಾತನ್ನು ಹೇಳ್ತಾ ಇದ್ರು. ಅವ್ರು ಯಾವ ರೀತಿ ಬೇರೆಯವ್ರ ಮನೆಯಲ್ಲಿ ಊಟ ಮಾಡ್ತಾ ಇದ್ವಿ, ಯಾವ ರೀತಿ ಊಟಕ್ಕೆ ಕಷ್ಟ ಆಗ್ತಿತ್ತು, ಅವರು ಮೈಸೂರಿನಲ್ಲಿ ಎಲ್ಲೆಲ್ಲಿ ಏನೇನು ಮಾಡಿದೆ, ಯಾವ್ಯಾವ ಕಾಲೇಜಲ್ಲಿ ನಾನು ಕೆಲಸ ಮಾಡಿದೆ, ರಾಜಕೀಯ ಲಾಯರ್ ವಕೀಲ ವೃತ್ತಿಯನ್ನ ಅವ್ರು ಯಾವ ರೀತಿ ನಿರ್ವಹಿಸಿದ್ರು, ಅವರು ಪಾಠ ಹೇಳ್ಕೊಡೋದಕ್ಕೆ ಹೋಗ್ತಾ ಇದ್ರು, ಕಾಲೇಜಲ್ಲಿ ಪಾಠ ಹೇಳ್ಕೊಡ್ತಾ ಇದ್ರು. ಇವೆಲ್ಲ ಅನುಭವಗಳನ್ನ ಅವ್ರು ಹಂಚ್ಕೊಳ್ಳುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಈಗ ನಮ್ಮ ಸರ್ಕಾರ 2023 ಬರೋದು ಮುಂಚಿತವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇವರೆಲ್ಲರೂ ಸೇರಿ 5 ಗ್ಯಾರಂಟಿಗಳನ್ನ ಕೊಟ್ಟರು. ನಾವೆಲ್ಲರೂ ಅದನ್ನ ಮನೆಗೂ ಅದನ್ನ ಕೊಡುವಂತ ಕೆಲಸ ಮಾಡಿದ್ವಿ. ಅದರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರದ್ದು, DK ಶಿವಕುಮಾರ್ ಅವ್ರದ್ದು ಸಹಿ ಇತ್ತು. ಅಂದ್ರೆ ಒಂದ್ ರೀತಿ ಚೆಕ್ ರೂಪದಲ್ಲಿ ನೀವು ಯಾವ ರೀತಿ ಚೆಕ್ ಅನ್ನ ಬ್ಯಾಂಕ್ ಅಲ್ಲಿ ನಗದೀಕರಣ ಮಾಡ್ಕೊಡ್ತೀರಾ, ಆ ರೀತಿ ನಾವು ನಿಮಗೆ ಕೊಟ್ಟಂತ ಮಾತನ್ನ ನೆರವೇರಿಸ್ತೀವಿ ಅಂತಕ್ಕಂಥ ಒಂದು ನಂಬಿಕೆ ಜನರಲ್ಲಿ ಬರಬೇಕು ಅಂತಕ್ಕಂಥ ಒಂದು ಕಾರಣದಿಂದ ಅದನ್ನ ನಾವೆಲ್ಲ ಮನೆಗೂ ನಮ್ಮ ಮುಖಂಡರು ಎಲ್ಲರೂ ತಾವೆಲ್ಲರೂ ತಲುಪಿಸಿದ್ರು. ಅದೇ ರೀತಿ ಜನ ಕೂಡ ಈ ರಾಜ್ಯದಲ್ಲಿ ವಿಶ್ವಾಸವನ್ನು ಇಟ್ಕೊಂಡು 136 ಸ್ಥಾನಗಳನ್ನ ಗೆಲ್ಲಿಸಿಕೊಟ್ಟಿದ್ರು. ಪರಿಣಾಮ ಈಗ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2ನೇ ಬಾರಿ ಮುಖ್ಯಮಂತ್ರಿ ಆಗುವಂತ ಅವಕಾಶ ಆಯಿತು. ಇವತ್ತು ದೇವರಾಜ ಅರಸು ಅವರ ದಾಖಲೆಯನ್ನ ಸರಿಗಟ್ಟಿ ಮುಂದುವರಿತಕ್ಕಂತ ಒಂದು ಅವಕಾಶ ಇವತ್ತು ಲಭಿಸಿದೆ. ಮಾತಿಂದ ಅವರು ಹಿಂದೆ ಹೋಗುವಂತ ಪ್ರಶ್ನೆ ಇರಲಿಲ್ಲ. ಏನು ಮಾತು ಕೊಟ್ಟರು ಅದೇ ರೀತಿಯಾಗಿ ಅವರು 5 ಗ್ಯಾರಂಟಿಗಳನ್ನ ಕೇವಲ 6 ತಿಂಗಳ ಒಳಗಾಗಿ, ಅಂದ್ರೆ 4 ಗ್ಯಾರಂಟಿಗಳನ್ನ ಕೇವಲ 2-2.5 ತಿಂಗಳಲ್ಲಿ ಅದನ್ನ ಜಾರಿ ಮಾಡಿದ್ರು. ಯುವ ನಿಧಿ ಅಂತಕ್ಕಂಥ ಕಾರ್ಯಕ್ರಮ 2024 ಜನವರಿ 12ಕ್ಕೆ ಜಾರಿ ಮಾಡಿದ್ರು. ಇದು ಅಷ್ಟು ಸುಲಭದ ಕೆಲಸ ಅಲ್ಲ. ನಾವು ಗ್ಯಾರಂಟಿಗಳ ಭರವಸೆಯನ್ನು ಕೊಟ್ವಿ, ಚುನಾವಣೆಯಲ್ಲಿ ಗೆದ್ವಿ, ಇನ್ನ ಯಾರು ಮುಖ್ಯಮಂತ್ರಿಗಳಂತ ತೀರ್ಮಾನ ಆಗಿಲ್ಲ. ಅಷ್ಟರೊಳಗೆ ಸ್ವತಂತ್ರ ವಿರೋಧ ಪಕ್ಷದವರು ಈ ಗ್ಯಾರಂಟಿ ಅನುಷ್ಠಾನ ಆಗಲ್ಲ, ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆದ್ರೆ ಏನು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ನೇರವಾಗಿ ವಿಧಾನಸೌಧಕ್ಕೆ ಹೋಗಿ ಅವರು 3ನೇ ಮಾಡಿಯಲ್ಲಿ ಸಂಪುಟದ ಸಭೆ ಏನು ಅವತ್ತು 10 ಜನ ಮಂತ್ರಿಗಳಾದ್ರು ಇವರೆಲ್ಲ ಒಳಗೊಂಡಂತೆ ಅವತ್ತು ಅವರು ತಕ್ಷಣ ತೀರ್ಮಾನ ಮಾಡಿದ್ರು, ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡೋದಕ್ಕೆ ಸಮಿತಿ ಮಾಡಿಕೊಂಡು ವರದಿಯನ್ನು ಮಾಡಿ ನಾವೆಲ್ಲ ಮಂತ್ರಿಗಳಾದ್ಮೇಲೆ ಅದಕ್ಕೆ ಚಾಲನೆ ಕೊಟ್ಟು ಅದನ್ನ ಅನುಷ್ಠಾನ ಮಾಡುವಂತ ಕೆಲಸ ಮಾಡಿದ್ರು. ದುಡ್ಡು ಎಲ್ಲಿಂದ ತರ್ತಾರೆ ಅಂದ್ರೆ ಅವ್ರಿಗೆ ಇರ್ತಕ್ಕಂಥ ಸುದೀರ್ಘವಾದಂತ ಅನುಭವ, ಆ ಸುದೀರ್ಘವಾದಂತ ಅನುಭವ ಇವತ್ತು ನೀವೇ ಚಿಂತಾಮಣಿಯಲ್ಲಿ ನೋಡ್ತಾ ಇದ್ದೀರಾ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸ. ಬಹಳ ಜನ ಹೇಳ್ಕೋಬಹುದು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಬೇರೆ ಬೇರೆ ಕಡೆ, ಆದ್ರೆ ಚಿಂತಾಮಣಿಯಲ್ಲಿ ತಮ್ಮ ಕಣ್ಣು ಮುಂದೆ ಇವತ್ತು ಆಗ್ತಾ ಇರ್ತಕ್ಕಂಥ ಬದಲಾವಣೆ ತಾವು ನೋಡ್ತಾ ಇದ್ದೀರಾ. ಇವತ್ತು ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ ಅದೆಲ್ಲ ನಾನು ಮತ್ತೆ ಹೇಳಕ್ ಹೋಗೋದಿಲ್ಲ. ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ಹೇಳಿದ್ರು ಶಿಡ್ಲಘಟ್ಟದಲ್ಲಿ ಭಾಷಣ ಮಾಡಬೇಕಾದ್ರೆ, ನಾವು ಸುಮಾರು 2,000 ಕೋಟಿ ಅಲ್ಲಿ ಏನು ಹಿಂದೆ ಆಗಿರುವಂತದ್ದು ಬಿಟ್ಟು ನಮ್ಮ ಅವಧಿಯಲ್ಲೇ ಬಹಳಷ್ಟು ಪ್ರಾರಂಭ ಆಗಿರುವಂತದ್ದು ಬಿಟ್ಟು ಅದು ಸುಮಾರು 1,000 ಕೋಟಿಗಿಂತ ಜಾಸ್ತಿ, ಸುಮಾರು 2,000 ಕೋಟಿ ಅಷ್ಟು. ಅದರಲ್ಲಿ ಬಹುತೇಕ 1,300ಕ್ಕಿಂತ ಹೆಚ್ಚು ಕೋಟಿಗಳ ಅನುದಾನದಲ್ಲಿ ಹೊಸ ಕಾಮಗಾರಿಗಳನ್ನ ತಗೊಂಡ್ವಿ. ಕೇವಲ 650 ಕೋಟಿ ಮಾತ್ರ ಹಳೆ ಕಾಮಗಾರಿ ಉದ್ಘಾಟನೆ ಇಟ್ಕೊಂಡ್ವಿ. ಆದ್ರೆ ಅದು ಬಿಟ್ಟು ಬೇರೆ 1,000 ಕೋಟಿಗಿಂತ ಹೆಚ್ಚು ನಾವು ಕಾಮಗಾರಿಗಳು ಕೈಗೆತ್ತಿಕೊಂಡಿದ್ದೀವಿ. ಚಿಂತಾಮಣಿಗೆ ವಿಶೇಷವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ನಮಗೆ ಎಲ್ಲಾ ರೀತಿಯಲ್ಲಿ ಸಹಕಾರವನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅವರು ನಾನು ಶಾಸಕನಾದಾಗ ಕೇವಲ ಬರೀ 20 ತಿಂಗಳು ಧರ್ಮಸಿಂಗ್ ಅವರ ಸರ್ಕಾರದಲ್ಲಿ ನಮಗೆ ಸರ್ಕಾರ ಆಡಳಿತ ಪಕ್ಷದಲ್ಲಿ, ಆದ್ರೆ ಅವತ್ತು ಸಮ್ಮಿಶ್ರ ಸರ್ಕಾರ ಇತ್ತು. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾಗಿ ಜನತಾ ದಳದಲ್ಲಿತ್ತು. ಆದ್ರೆ ಅವತ್ತು ನಮಗೆ ರಾಜಕಾರಣನೂ ಹೊಸದಿತ್ತು, ಮತ್ತೆ ಪರಿಸ್ಥಿತಿಗಳು ಬೇರೆ ಇತ್ತು, ಹೆಚ್ಚು ಕೆಲಸ ಮಾಡುವುದಕ್ಕೆ ಅವಕಾಶ ಆಗಿಲ್ಲ, ಆದ್ರೆ ಅನುಭವ ಆಯಿತು. ನಂತರ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಆದ್ರೆ ಉಳಿದಂತ ಅವಧಿ ಸಂಪೂರ್ಣವಾಗಿ ವಿರೋಧ ಪಕ್ಷದಲ್ಲಿ ನಾನು ಕೆಲಸ ಮಾಡುವಂತದ್ದಾಯ್ತು. ಆದ್ರೂ ಆ ಸಂದರ್ಭದಲ್ಲಿ ಬಹಳ ಹೆಚ್ಚಿನ ಕೆಲಸಗಳನ್ನ ಚಿಂತಾಮಣಿಗೆ ತರುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಇದೆಲ್ಲ ಜೋಡಿ ರಸ್ತೆಗಳು ಮತ್ತೊಂದು ಆ ಸಂದರ್ಭದಲ್ಲಿ ಮಾಡಿದಂಥದ್ದು. ಈಗ ಮೊದಲನೇ ಬಾರಿಗೆ ನನಗೆ ಒಂದು ಆಡಳಿತ ಪಕ್ಷದಲ್ಲಿ ಶಾಸಕನಾಗಿ ಗೆಲ್ಲುವಂತ ಅವಕಾಶ ಆಯಿತು ಮತ್ತು ಮಂತ್ರಿ ಆಗುವಂತ ಒಂದು ಭಾಗ್ಯ ಕೂಡ ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದ ಆಗುವಂತ ಅವಕಾಶ ಆಯಿತು.
ಈ ತರ ಅವಕಾಶ ಬಂದಾಗ ನಾನು ಬಿಡ್ತೀನ, ದಯವಿಟ್ಟು ಯೋಚನೆ ಮಾಡಿ. ವಿರೋಧ ಪಕ್ಷದಲ್ಲೇ ಅಷ್ಟು ನಾನು ಕೆಲಸ ಮಾಡಿದಂಥವನು, ಇನ್ನು ಆಡಳಿತ ಪಕ್ಷದಲ್ಲಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಈ ತರ ಅವಕಾಶ ಯಾವಾಗಲೂ ಬರೋದಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾ ಇರ್ತಾರೆ, ನಾನು ಫಸ್ಟ್ ಮಂತ್ರಿ ಆಗಿ 40 ವರ್ಷ ಆಯ್ತು ಅಂತೇಳಿ. ಅವಾಗ ಅವರು ಮಂತ್ರಿ ಆದಾಗ ಬಹುಶಃ ಅವರಿಗೆ 37-38 ವರ್ಷ ಆಗಿರ್ಬೋದಿಲ್ಲ ಬಹುಶಃ. ಈಗ ಅವರಿಗೆ 78 ವರ್ಷ. 37 ಅದೇ ಹೇಳ್ತಾ ಇದ್ದೀನಿ, 36-37 ವರ್ಷಕ್ಕೆ ಅವರು ಮಂತ್ರಿ ಆಗಿದ್ರು. ನಾನು ಮಂತ್ರಿ ಆಗಿದ್ದು 54 ವರ್ಷಕ್ಕೆ. ಅವ್ರು ಹೇಳ್ತಾ ಇದ್ರು 40 ವರ್ಷದಿಂದಲೇ ನಾನು ಮಂತ್ರಿ ಆದಿಗಳು ಅಂತ ಹೇಳ್ತಾ ಇದ್ರು. ಅದರಿಂದ ಅಷ್ಟು ಸುಲಭ ಇಲ್ಲ ರಾಜಕಾರಣದಲ್ಲಿ ಅಧಿಕಾರ ಲಭಿಸುವಂಥದ್ದು ಮತ್ತು ದೀರ್ಘಕಾಲ ರಾಜಕಾರಣದಲ್ಲಿ ಅದನ್ನ ಉಳಿಸ್ಕೊಂಡು ಹೋಗುವಂಥದ್ದು ಅಷ್ಟು ಸುಲಭದ ವಿಚಾರ. ಸಿದ್ದರಾಮಯ್ಯ ಸಾಹೇಬರೇನು ಸುಲಭವಾಗಿ ಏನು ಮೇಲ್ ಬಂದಿರತಕ್ಕಂಥದ್ದಲ್ಲ. ಅವರು ಸುಮಾರು 2-3 ಚುನಾವಣೆಗಳನ್ನು ಸೋತಿದ್ದಾರೆ. ಅವರೇನು ನಿರಂತರವಾಗಿ ಗೆದ್ಕೊಂಡೇ ಬಂದಿದ್ದಾರಂತಲ್ಲ, ಅವ್ರಿಗೂ ರಾಜಕೀಯವಾಗಿ ಹಿನ್ನಡೆ ಆಗಿದೆ. ಇವೆಲ್ಲದರ ಜೊತೆಯಲ್ಲಿ ಇವತ್ತು ಈ ರೀತಿಯಾಗಿ ಇಡೀ ರಾಜ್ಯದಲ್ಲಿ ಒಬ್ಬ ಸರಿಸಾಟಿ ಇಲ್ಲದೆ ಇರ್ತಕ್ಕಂಥ, ಅವರಿಗೆ ಸರಿಸಾಟಿ ಯಾರು ಅವರಿಗೆ ಸರಿಸಾಟಿ ಇಲ್ಲದೆ ಇರ್ತಕ್ಕಂಥ ಒಬ್ಬ ನಾಯಕನಾಗಿ ಹೊರಹೊಮ್ಮತಕ್ಕಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಅವರ ತಂದೆ ತಾಯಿಗಳು ಮಾಡಿರ್ತಕ್ಕಂಥ ಪುಣ್ಯ ಕಾರ್ಯ ಮತ್ತು ದೇವರು ಅವರು ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ, ಇದು ಎಲ್ಲರಿಗೂ ರಾಜಕಾರಣದಲ್ಲಿ ಅಥವಾ ಜೀವನದಲ್ಲಿ ನಾವು ಯಾವುದೇ ಕ್ಷೇತ್ರದಲ್ಲಿರಲಿ ನಾವು ಒಂದು ಉತ್ತುಂಗಕ್ಕೆ ಹೋಗ್ಬೇಕಾದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಇವತ್ತು ದೇವರು ಅವರಿಗೆ ಆರೋಗ್ಯವನ್ನು ಕೊಟ್ಟಿದ್ದಾರೆ, ಮತ್ತಷ್ಟು ಶಕ್ತಿ ಕೊಟ್ಟಿದ್ದಾರೆ. ಎಷ್ಟೋ ಸಂದರ್ಭದಲ್ಲಿ ನನಗೆ ಅವ್ರು ನೋಡಿದಾಗ ಇವ್ರಿಗೇನು 77-78 ವಯಸ್ಸು ಆಗಿದೆಯೋ ಇಲ್ವೋ ಅಂತ ನನಗೆ ಡೌಟ್ ಬರ್ತದೆ. ಯಾಕಂದ್ರೆ ಅಷ್ಟು ಅವರಲ್ಲಿ ಇರ್ತಕ್ಕಂಥ ಒಂದು ಲವಲವಿಕೆ, ಅಷ್ಟು ಒಂದು ಏನೋ ಒಂದು ರೀತಿಯಾದಂತ ಎನರ್ಜಿ ಅಂತ ಏನ್ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಆ ಎನರ್ಜಿಯನ್ನು ನೋಡಿದಾಗ ಆಮೇಲೆ ನಾನು ಅವ್ರ ಜೊತೆ ಅಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ಅವರಿಗೆ ಕಾರ್ಯಕ್ರಮದ ಬಗ್ಗೆ ಒಂದು ಎಲ್ಲ ಮಾಹಿತಿ ಕೊಡ್ತಾರೆ. ಅವ್ರು ಸುಮ್ಮನೆ ಅದನ್ನ ಹಿಂಗ್ ಓದ್ಕೊಂಡು ಹಿಂಗ್ ತಿಳಿಸ್ಬಿಡ್ತಾರೆ. ಓದ್ತಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ, ಅದನ್ನು ಓದ್ಬಿಡ್ತಾರೆ, ಓದ್ಬಿಟ್ಟು ಪಕ್ಕಕ್ಕೆ ಇಟ್ಬಿಡ್ತಾರೆ. ಭಾಷಣ ಮಾಡಕ್ ಹೋದಾಗ ಯಾವ ಪೇಪರ್ ಇಟ್ಕೊಂಡು ಅವ್ರು ಭಾಷಣ ಮಾಡುವಂತ ಸಂದರ್ಭದಲ್ಲಿ ವಿಶೇಷವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಅವರು ಹೇಳುವಂತ ದಾಟಿ ಅವರಲ್ಲಿ ಇರ್ತಕ್ಕಂಥ ಆತ್ಮವಿಶ್ವಾಸ, ಅವ್ರು ಹೇಳೋದು 4.5 ಲಕ್ಷ ಇಷ್ಟು ಕೋಟಿ ಅಂತ. ಅಂದ್ರೆ ಯಾರು ಅಷ್ಟು ಸಣ್ಣ ಡೆಸಿಮಲ್ಸ್ ವರೆಗೂ ಇವತ್ತು ಹಣಕಾಸಿನ ಇವೆಲ್ಲ ಹೇಳ್ತಕ್ಕಂಥದ್ದು ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಆಯ್ತು. ಮೆದುಳು ಅಷ್ಟು ಶಾರ್ಪ್ ಅಂತ ಹೇಳ್ತೀವಿ, ಅಷ್ಟು ಚೂಪಾಗಿರ್ತದೆ, ಅಷ್ಟು ಅವರು ಆ ವಿಷಯದ ಬಗ್ಗೆ ಜೀರ್ಣ ಮಾಡ್ಕೊಂಡಿರ್ತಕ್ಕಂಥ. ಯಾಕಂದ್ರೆ ನಾನೀಗ 100 ಸಭೆಗಳಲ್ಲಿ ಅವ್ರ ಜೊತೆ ಭಾಗವಹಿಸಿದ್ದೀನಿ, 100 ಕಾರ್ಯಕ್ರಮಗಳಲ್ಲಿ ಅವ್ರ ಜೊತೆ 2.5 ವರ್ಷದಲ್ಲಿ ನಾನು ಓಡಾಡಿದ್ದೇನೆ. ಪ್ರತಿಯೊಂದರಲ್ಲೂ ಅವರಲ್ಲಿ ಒಂದು ವಿಶೇಷತೆ ಇರ್ತದೆ. ಅದರಿಂದ ಅಂತ ನಾಯಕನನ್ನ ನಾವು ಪಡೆದಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ, ನಮ್ಮೆಲ್ಲರ ಅದೃಷ್ಟ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರ ಮೇಲೆ ತೋರಿಸಿ ಅದನ್ನ ದೊಡ್ಡದಾಗಿ ರಾಜ್ಯದಲ್ಲಿ ಬಿಂಬಿಸುವಂತ ಒಂದು ಕೆಲಸವನ್ನ ಮಾಡಿದ್ರು. ಆದ್ರೆ ಎಲ್ಲದಕ್ಕೂ ಸತ್ಯ ಹೊರಬರ್ತಕ್ಕಂಥದ್ದಿದೆ. ಅದರಿಂದ ಇವತ್ತು ಸತ್ಯ ಅವರ ಆತ್ಮವಿಶ್ವಾಸವನ್ನ ಮತ್ತೆ ಮರುಕಳಿಸುವಂತ ಒಂದು ಕೆಲಸ ಆಗಿದೆ. ಅದರಿಂದ ಇವತ್ತು ತಾವೆಲ್ಲರೂ ಇವತ್ತು ಬಂದು ನಮ್ಮನ್ನ ಮಾತಾಡಿಸಿ ನಮಗೆ ಅಭಿನಂದನೆ ಸಲ್ಲಿಸಿ ಅಥವಾ ಅವರ ಒಂದು ಅಭಿಮಾನವನ್ನ ವ್ಯಕ್ತಪಡಿಸುವಂತ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಜನಾಂಗಕ್ಕೆ ಸ್ವಲ್ಪ ಜಾಗ ಕೊಡಿಸಿ ಏನಾದ್ರೂ ನಾವು ಚಟುವಟಿಕೆಗಳು ಮಾಡಬೇಕು ಅಲ್ಲಿ ಅಂತಕ್ಕಂಥ ಬೇಡಿಕೆಗಳನ್ನ ಇಡ್ತಾ ಇತ್ತು. ಇದು ನನ್ನ ತಲೆಯಲ್ಲಿ ಯಾವಾಗ ಇರ್ತಾ ಇತ್ತು. ಮುಂದೆ ಒಂದು ಅವಕಾಶ ಬಂದಾಗ ಎಲ್ಲ ಚಿಂತಾಮಣಿಯಲ್ಲಿ ಬಹುತೇಕ 100 ಎಲ್ಲ ಬಹಳ ಸಣ್ಣ ಸಮುದಾಯದವರೆಗೂ ನಾವು ಕೊಡಕ್ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಆ ತರ ಹೋದ್ರೆ ಬಹಳ ಕಷ್ಟ ಆಗುತ್ತೆ, 100 ಎಕರೆ ಬೇಕಾಗುತ್ತೆ. ಅಂದ್ರೆ ಎಷ್ಟು ಸ್ವಲ್ಪ ಒಂದು ಮಟ್ಟಕ್ಕೆ ಜನಸಂಖ್ಯೆ ಇರುವಂತವ್ರಿಗೆ ಎಲ್ಲರಿಗೂ ಒಂದು ಅವಕಾಶ ಮಾಡ್ಕೊಳ್ಳೋಣ ಅಂತ ಈಗ ಒಂದು ಸುಮಾರು 24-25 ಸಮುದಾಯಗಳಿಗೆ ನಾವೀಗ ಮಾಡಿ ಈಗಾಗಲೇ ನಾವು ಇದೇ ನಮ್ಮ ಕನಪಲ್ಲಿ ನಮ್ಮ ಏನೀಗ ನಮ್ಮ ನಲ್ಗುಂಟಳ್ಳಿ ಸರ್ವೆ ನಂಬರ್ 42ರಲ್ಲಿ ಏನೀಗ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಬಿಲ್ಡಿಂಗ್ ಆಗ್ತಾ ಇದೆ. ಅದ್ರ ಹಿಂದ್ಗಡೆ ಈಗ ಗುಡ್ಡ ಕಾಣ್ತಾ ಇದೆ, ಆದ್ರೆ ಅದಕ್ಕೆ ಒಂದು ಒಳ್ಳೆ ವಿನ್ಯಾಸ ಮಾಡಿಸಿದೀವಿ. ಅದಕ್ಕೆ ರಸ್ತೆಯನ್ನು ಮಾಡಿಸ್ತೀನಿ ಮುಂದಿನ ದಿನಗಳಲ್ಲಿ. ರಸ್ತೆಯನ್ನ ಮಾಡಿ ಕರೆಕ್ಟ್ ಆಗಿ ಅದನ್ನ ಬೌಂಡ್ರಿ ಫಿಕ್ಸ್ ಮಾಡ್ಕೊಡ್ತೀವಿ. ಈಗ ನಾವು ಗರಿಷ್ಠ 1 ಎಕರೆ ಆದ್ರೆ ಕಮ್ಮಿ ಅಂದ್ರೆ 10 ಗುಂಟೆ, ಅದಕ್ಕಿಂತ ಕಮ್ಮಿ ಕೊಟ್ಟಿಲ್ಲ. ನಿಮ್ಗೆ ಗೊತ್ತಿದೆ ಇವತ್ತು
ಇಂಜಿನಿಯರಿಂಗ್ ಕಾಲೇಜ್ ಬಿಲ್ಡಿಂಗ್ ಬರ್ತಾ ಇರೋದ್ರಿಂದ ಆ ಸುತ್ತಲೂ ಭೂಮಿ ಬೆಲೆ ಏನಾಗಿದೆ ಅಂತ ನಿಮಗೆ ಗೊತ್ತಿದೆ. ಇವತ್ತು ನಾವು ಕೊಟ್ಟಿರ್ತಕ್ಕಂಥ 30 ಕುಂಟೆ ಅಥವಾ 33 ಕುಂಟೆ ಅದ್ರ ಬೆಲೆ ಎಷ್ಟು ಅಂತ ಮೇಷ್ಟ್ರು ಬಹುಶಃ ಗೊತ್ತಿಲ್ಲ, ಮುಂಚೆ ಗೊತ್ತಿಲ್ಲ. ಅದರಿಂದ ಇವತ್ತು ಇಷ್ಟು ಬೆಳೆ ಬಾಳ್ತಕ್ಕಂಥ ಜಾಗ. ಮತ್ತೆ ಪಾಪ ಯಾರೋ ಮೊನ್ನೆ ಟೀಕೆ ಮಾಡ್ತಾ ಇದ್ರೆಲ್ಲ ಹೇಳಿದ್ ನೋಡಿದ್ರೆ ನಾನು ಹೆಚ್ಚಾಗಿ ಕೆಲವು ಟೀಕೆಗಳೆಲ್ಲ ನೋಡಕ್ ಹೋಗೋದಿಲ್ಲ.